ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ಪ್ರತಿ ವಾರನೂ ಕೂಡ ಯಾವ ಒಂದು ನ್ಯೂಸ್ ಜಾಸ್ತಿ ಬರ್ತಾ ಇರುತ್ತೆ ನ್ಯೂಸ್ ಪೇಪರಲ್ಲಿ, ಅದರ ಮೇಲೆ ಒಂದು ಪ್ರಬಂಧವನ್ನು ಮಾಡುವಂಥ ಹ್ಯಾಬಿಟ್ ನನಗೆ ಇದೆ. ಆ್ಯಂಡ್ ಅದರ ಪ್ರಕಾರನೇ ನಮ್ಮ ಪ್ರಬಂಧ ಪುಸ್ತಕ ಅವೈಲೇಬಲ್ ಇದೆ ಮಾರುಕಟ್ಟೆಯಲ್ಲಿ. 50 ಪ್ರಬಂಧಗಳ ಒಂದು ಪುಸ್ತಕ ಇದಾಗಿದೆ ಫ್ರೆಂಡ್ಸ್. ನೀವು KAS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಾಗಿರ್ಬೋದು, ಮುಂಬರುವಂಥ PSI ESI ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋದಾಗಿರ್ಬೋದು. ಸೊ ಒಂದು ಬಾರಿ ನೀವು ಈ ಪುಸ್ತಕವನ್ನು ತೆಗೆದುಕೊಂಡ್ರೆ ಆ್ಯಂಡ್ ಯಾವ ಥರ ನೀವು ಪ್ರಬಂಧಗಳನ್ನು ರಚನೆ ಮಾಡಬಹುದು, ಯಾವ್ಯಾವ ಥರದಾದಂಥ ಪ್ರಬಂಧಗಳಿರ್ತವೆ, ಇನ್ಕ್ಲೂಡಿಂಗ್ ನೈತಿಕತೆ ಆಧಾರದ ಮೇಲೆ ಈ ಪ್ರಬಂಧಗಳನ್ನ ಹೇಗೆ ಕೇಳ್ತಾರೆ, ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಬಂಧಗಳನ್ನ ಹೇಗೆ ಕೇಳಿದ್ದಾರೆ, ಪ್ರಚಲಿತ ಮತ್ತು ಸಾಂಪ್ರದಾಯಿಕ ಪ್ರಬಂಧಗಳು ಅಷ್ಟೇ ಅಲ್ಲ ಫ್ರೆಂಡ್ಸ್, ಈವನ್ ಗ್ರಾಫ್ ಮ್ಯಾಪ್ ಹಾಕುವುದರ ಮೂಲಕ ಪ್ರಬಂಧಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೀವು ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿದಲ್ಲೇ ಆದಲ್ಲಿ ಸೊ 545 ಮತ್ತು 402 ಒಂದು ಎಕ್ಸಾಮ್ಸ್ಗಳಲ್ಲಿ 28 ಜನ ನಮ್ಮ ಸಂಸ್ಥೆಯಲ್ಲಿ ಓದುವ ವಿದ್ಯಾರ್ಥಿಗಳು ಟೆಸ್ಟ್ ಸೀರೀಸ್ ಅಟೆಂಡ್ ಆದವರು ಪಾಸ್ ಆಗಿದ್ದಾರೆ. ಎಲ್ಲೋ ಮೂಲೆಯಲ್ಲೇ ಕೂತು ರಾಜ್ಯದೊಳಗೆ ಅವರು ಕೂಡ ಇದರ ಉಪಯೋಗವನ್ನು ತಗೊಂಡಿದ್ದಾರೆ. ಈವನ್ ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆನ್ಲೈನ್ ಆ್ಯಪ್ ಕೂಡ ಇದೆ, KANAMADI. ಓಕೆ, ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ಇದರ ಹೆಸರು. ಸೊ ಇಲ್ಲಿ ಕೂಡ ನಾನು ಈ ಒಂದು PSI ಕಂಪ್ಲೀಟ್ ಪೇಪರ್ 1 ತರಗತಿಗಳನ್ನು ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಇವತ್ತೇ PSI ಪೇಪರ್ 1 ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಡೈಲಿ ನಿಮಗೆ ಲೈವ್ ಕ್ಲಾಸ್ ಇರ್ತವೆ, 6 ತಿಂಗಳವರೆಗೂ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ದೊರೀತವೆ. ಆ್ಯಂಡ್ ಈ ಅಪಾರ್ಚುನಿಟಿನ ನೀವು ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಬಿಕಾಸ್ ನಿಮಗೆ ಕರೆಕ್ಟ್ ಅಪ್ಡೇಟ್ ಸಿಗುತ್ತೆ, PSI ಪರೀಕ್ಷೆ ಬಗ್ಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ಆ್ಯಂಡ್ ಆಫ್ಲೈನಲ್ಲೂ ಕೂಡ ಇದೇ 31ನೇ ತಾರೀಕು ಜನವರಿ 31ರಿಂದ ಸೆಕೆಂಡ್ ಬ್ಯಾಚ್ PSI ಸೆಕೆಂಡ್ ಬ್ಯಾಚ್, ಅದು ಪೇಪರ್ 1 ಸೆಕೆಂಡ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಇದು ಎಲ್ಲರಿಗೂ ಇರೋದಿಲ್ಲ ಫ್ರೆಂಡ್ಸ್. 50 ಜನ ನಾನು ಹೇಳಿರುವಂಥ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇರೋರು. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದ್ದೀರಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ ಪ್ರತಿ ದಿನ ನಾನು ಸ್ಟೂಡೆಂಟ್ಸ್ನ ಕುಂಡ್ರಿಸಿ ಅವ್ರಿಗೆ ಬೈದು ಅವ್ರಿಗೆ ಹೇಳಿ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸ. ಆ್ಯಂಡ್ ಐ ನೋ ದ್ಯಾಟ್ ಪೇಪರ್ 1 ಫಸ್ಟ್ ಬ್ಯಾಚ್ಗೆ ಯಾರ್ಯಾರು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದರೆ ನೀವು ಅವ್ರನ್ನ ಕೇಳಿ ಅದರ ಇಫೆಕ್ಟಿವ್ ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಅ ಟೋಟಲಿ ರಿಸಲ್ಟ್ ಓರಿಯೆಂಟೆಡ್ ಫ್ರೆಂಡ್ಸ್. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದವ್ರು ಇದ್ದೀರಿ, 31ನೇ ತಾರೀಕುವರೆಗೂ ವೇಟ್ ಮಾಡಬೇಡ್ರಿ. 50 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಸಂಸ್ಥೆ ಇದೆ ಫ್ರೆಂಡ್ಸ್. ಬಂದು ಆದಷ್ಟು ಬೇಗ ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಆಮೇಲೆ ಬೇರೆ ಜಿಲ್ಲೆಯಲ್ಲಿರೋರೆಲ್ಲ ಆನ್ಲೈನ್ ಆ್ಯಪ್ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆನ್ಲೈನ್ ಆ್ಯಪ್ ಇದೆ ಅದರೊಳಗೆ ನೀವು ಕ್ಲಾಸ್ನ ಕೇಳ್ಬೋದು ಫ್ರೆಂಡ್ಸ್. ಇನ್ನು ಪ್ರಬಂಧ ಪುಸ್ತಕ ಬೇಕು ಅನ್ನೋರು 7892086178 ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳುಹಿಸಿದರೆ ಪೋಸ್ಟ್ ಮುಖಾಂತರ ಕೂಡ ಈ ಪುಸ್ತಕವನ್ನು ಕಳಿಸಿಕೊಡಲಾಗುತ್ತೆ. ಬೆಂಗಳೂರಿನಲ್ಲಿ ಪುಸ್ತಕ ಅವೈಲೇಬಲ್ ಇದೆ. ಆ್ಯಂಡ್ ಓಕೆ, 50 ಪ್ರಬಂಧಗಳ ಪುಸ್ತಕ ನೀವು ಪರಿವಿಡಿನ ನೋಡ್ಬೋದು. ಎಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಇರುವಂಥ ಒಂದು ಪ್ರಬಂಧಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ಎಲ್ಲ ಟೈಪ್ಸ್ ಆಫ್ ಪ್ರಬಂಧಗಳನ್ನು ನಾನು ಇಲ್ಲಿ ನೀಡಿದ್ದೀನಿ. ನೈತಿಕತೆ ಆಗಿರ್ಬೋದು, ಯುದ್ಧದ ಬಗ್ಗೆ ಆಗಿರ್ಬೋದು, ಕರೆಂಟ್ಲಿ ವಾಟ್ ಎವರ್ ಈಸ್ ಗೋಯಿಂಗ್ ಆನ್ ಇನ್ ದ ವರ್ಲ್ಡ್. ಓಕೆ, ಈ ಜಗತ್ತಿನೊಳಗೆ ಆಗ್ತಾ ಇರೋದನ್ನು ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈ ಪುಸ್ತಕವನ್ನು ನೀವು ತೊಗೊಂಡು ಓದಿದರೆ ಡೆಫಿನೆಟ್ಲಿ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಕ್ವಾಲಿಟಿ ಅದೆಲ್ಲ ನೀವೇ ನನಗೆ ಹೇಳಬೇಕು. ತೊಗೊಂಡಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾರಿಗೆ ಪ್ರಬಂಧ ಪುಸ್ತಕ ಬೇಕೋ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಬೇಕು ಅಂದವ್ರಿಗೆ ಕನಮಡಿ ಇನ್ಸ್ಟಿಟ್ಯೂಟ್, ಓಕೆ, ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ. ಓಕೆ, ಸೊ ನಮ್ಮ ಒಂದು ಆಫ್ಲೈನ್ ಕ್ಲಾಸ್ಗಳು ಧಾರವಾಡದ ಕಲ್ಯಾಣ ನಗರದೊಳಗೆ ನಡೀತದೆ. ಓಕೆ, ನೀವು ಅಲ್ಲಿ ಬಂದು ಕೂಡ ಆಫ್ಲೈನ್ ಕ್ಲಾಸ್ನ ಕೂಡ ಸೇರ್ಕೋಬೋದು. ಧಾರವಾಡದೊಳಗೆ ಯಾರಿದ್ದೀರೋ ನೀವು ಆಫ್ಲೈನ್ ಕ್ಲಾಸ್ಗೆ ಬಂದು ಅಟೆಂಡ್ ಮಾಡಿದರೆ ಬೆಟರು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಈಗ ನಾವು ಇವತ್ತಿನ ಒಂದು ಪ್ರಬಂಧದ ಟಾಪಿಕ್ನ ನೋಡೋಣ ಫ್ರೆಂಡ್ಸ್. ಯಾರ್ಯಾರೆಲ್ಲ KASಗೆ ಓದ್ತಿದ್ದೀರಾ, ಯಾರ್ಯಾರೆಲ್ಲ PSI ಎಕ್ಸಾಮ್ಗೆ ESI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ನೋಡಿ, ಕರ್ನಾಟಕದೊಳಗೆ ಒಂದೊಂದು ವಾರದೊಳಗೆ 1-2 ಪ್ರಬಂಧಗಳನ್ನು, ನ್ಯೂಸ್ ಒಳಗಿರುವಂಥ ಪ್ರಬಂಧಗಳನ್ನ, ಅದು ಎಕನಾಮಿಕ್ಸೇ ಆಗಿರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ಆಗಿರಲಿ, ಆರ್ ಸೋಷಿಯಲ್ ಇಶ್ಯೂನೇ ಆಗಿರಲಿ, ಆ ಎಲ್ಲ ಪ್ರಬಂಧಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗ್ತವೆ ಫ್ರೆಂಡ್ಸ್. ಮೋರ್ ದೆನ್ 100
ಎಸ್ಸೆ 120 ಎಸ್ಸೆ ಆಗ್ತಾ ಹೋಗ್ತಾ ಇದ್ದಾವೆ. ಆ್ಯಂಡ್ ನೀವು ಜಸ್ಟ್ ನನಗೆ ಮೇಲಿನ 20 ಎಸ್ಸೆನ ಎಲ್ಲಾದರೂ ತೋರಿಸ್ಕೊಡ್ರಿ ಫ್ರೆಂಡ್ಸ್ ಒಂದೇ ಚಾನಲ್ ಒಳಗೆ. ಮೋರ್ ದೆನ್ 120 ಬಿಡ್ರಿ. ಆ್ಯಂಡ್ ಎಸ್, ಯಾರು ಬಡವರಿದ್ದಾರೆ, ಅವ್ರು ಯಾರು ವಿಲೇಜ್ ಒಳಗೂ ಕೂತು ಓದ್ತಿದ್ದಾರೆ, ಯಾರಿಗೆ ಅಷ್ಟು ಶಕ್ತಿ ಇಲ್ಲ, ಅವರು ಕೂಡ ಇದನ್ನು ತಗೊಂಡು ನೋಡಿಬಿಟ್ಟು ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್. ಪ್ರಬಂಧವನ್ನು ಹೆಂಗೆ ಬರಿಬೇಕು ನೋಡಿ. ಒಂದು ವಿಷಯ ಇದೆ, ಕರ್ನಾಟಕದೊಳಗೆ ಬಾಣಂತಿಯರ ಸಾವು ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಿಗೆ ಆಗ್ತಿದ್ದಾವೆ. ನಿಮಗೆಲ್ಲ ಗೊತ್ತಿರುತ್ತೆ, ನಮಗೆಲ್ಲ ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಆ್ಯಂಡ್ ನಮಗೆಲ್ಲ ತಾಯಿಯಂದಿರಿದ್ದಾರೆ, ಆ್ಯಂಡ್ ನಾವೆಲ್ಲ ಸೊಸೈಟಿ ಒಳಗೆ ನೋಡ್ತಿದ್ದೀವಿ. ಬಟ್ ನಾವು ಇಗ್ನೋರೆಂಟ್ ಇರ್ತೀವಿ, ಯಾವತ್ತೂ ಕೂಡ ವಿಚಾರ ಮಾಡೋದಿಲ್ಲ. ನನಗೆ ಸಿಗ್ತಾ ಇರುವಂಥ ಫೆಸಿಲಿಟಿಗಳು, ನನಗೆ ಸಿಗ್ತಾ ಇರುವಂಥ ಸೇವೆಗಳು ಎಲ್ಲರಿಗೂ ಸಿಗ್ತಾ ಇದ್ದಾವ? ನನ್ನ ಜೀವನ ಹೆಂಗಿದೆಯೋ ಹಾಗೆ ಎಲ್ಲರದ್ದು ಜೀವನ ಇದೆಯಾ? ಯಾವತ್ತೂ ಕೂಡ ನಾವು ಅವರ ಒಂದು ಶೂನಲ್ಲಿ ಕಾಲು ಹಾಕಿ ಅವರ ಒಂದು ಜೀವನವನ್ನು ವಿಚಾರ ಮಾಡೋದಿಲ್ಲ ಫ್ರೆಂಡ್ಸ್. ಹೀಗಾಗಿ ನಮಗೆ ಪ್ರಬಂಧ ಬರೆಯೋದು ಕಷ್ಟ ಆಗುತ್ತೆ. ಸೊ ಯಾವುದೇ ಒಂದು ವಿಷಯ ಬರಲಿ ಅದನ್ನು 360 ಆ್ಯಂಗಲ್ ಒಳಗೆ ನೀವು ವಿಚಾರ ಮಾಡಬೇಕು. ಅಂದಾಗ ಮಾತ್ರ ನೀವು ಉತ್ತಮವಾದಂಥ ಪ್ರಬಂಧಗಳನ್ನ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಂಟ್ರೊಡಕ್ಷನ್ ಆಗಿ ನೀವು ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಯಾವ ಥರ ನೀವು ಇದನ್ನು ಪ್ರಾರಂಭ ಮಾಡ್ತೀರಿ. ನೀವು ಬೇಕಾದರೆ ಕೊಟೇಶನಿಂದ ಶುರು ಮಾಡ್ಬೋದು, ನೀವು ಬೇಕಾದರೆ ಪ್ರಚಲಿತ ಘಟನೆಗಳನ್ನು ಹೇಳುವುದ್ರ ಮುಖಾಂತರ ಶುರು ಮಾಡ್ಬೋದು, ಇಲ್ಲ ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಳಿ ಶುರು ಮಾಡ್ಬೋದು. ನನ್ನ ಪ್ರತಿಯೊಂದು ಎಸ್ಸೆನೂ ಕೂಡ ಡಿಫ್ರೆಂಟ್ ಆಗೇ ಇರುತ್ತೆ ಫ್ರೆಂಡ್ಸ್. ಇಲ್ಲಿ 3 ಕೊಟೇಶನ್ಸ್ಗಳನ್ನು ಹಾಕಿದ್ದೀನಿ ನಾನು. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಒಂದು, ರಾಷ್ಟ್ರದ ಪ್ರಗತಿ ತಾಯಿ ಮತ್ತು ಮಕ್ಕಳಿಗೆ ನೀಡುವ ಆದ್ಯತೆಯಿಂದ ಅಳೆಯಲಾಗ್ತದೆ. ಎಲ್ಲಿ ತಾಯಿ ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಆದ್ಯತೆಯನ್ನು ನೀಡೋದಿಲ್ವೋ, ಸೊ ಅದ್ಯಾವ ರಾಷ್ಟ್ರ, ಅದ್ಯಾವ ಒಂದು ಪ್ರಗತಿ. ಓಕೆ, ಸೊ ಇದ್ರ ಮೇಲೆ ಅಳೆಯಲಾಗ್ತದೆ ಅಂತ ಒಂದು ಕೊಟೇಶನ್ ಇದ್ದರೆ, ಪ್ರತಿಯೊಂದು ಬಾಣತಿಯ ಸಾವು ತಡೆಯಬಹುದಾದ ದುರಂತವಾಗಿದೆ. ಎಸ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರೀ ಬಾಣಂತಿ ಅಷ್ಟೇ ಅಲ್ಲ, ಇವನ್ ಚಿಕ್ಕ ಮಗುವಿನ ಪ್ರಾಣವನ್ನು ಕೂಡ ತಡಿಬೋದು. ಬಟ್ ಅದಕ್ಕೆ ಏನು ಪ್ರಯತ್ನ ಮಾಡಬೇಕೋ ಅದನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ನೆಕ್ಸ್ಟ್, ತಾಯಿ ಸತ್ತರೆ ಅದು ಕೇವಲ ಒಂದು ಜೀವದ ನಾಶವಾಗುವುದು ಮಾತ್ರವಲ್ಲ, ಒಂದು ಕುಟುಂಬವೇ ನಾಶವಾಗುವಂಥ ಒಂದು ವಿಷಯ. ಆದ್ದರಿಂದ ನಾವು ಇದ್ರ ಬಗ್ಗೆ ಕೇರ್ ಮಾಡಲೇಬೇಕು. ಅಫ್ಕೋರ್ಸ್ 20-30 ವರ್ಷದ ಹಿಂದೆ ಅವ್ರ 10 ವರ್ಷದ ಹಿಂದೆ ಎಷ್ಟು ಜನ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಏನು ಕರಿತೀವಿ ನಾವು, ತಾಯಂದಿರ ಮರಣ ದರ ಅಂತ, ಸೊ ಅವತ್ತು ಎಷ್ಟಿತ್ತೋ ಇವತ್ತು ಅಷ್ಟಿಲ್ಲ. ಆದರೆ ಸ್ಟಿಲ್ ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚು ಮಹಿಳೆಯರು ಸಾವನ್ನಪ್ತಿದ್ದಾರೆ. ಇದನ್ನು ಹೆಂಗೆ ತಡೆಗಟ್ಟಬಹುದು, ಏನು ಕಾರಣ ಅನ್ನೋದನ್ನು ನಾವು ವಿಸ್ತಾರವಾಗಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಫ್ರೆಂಡ್ಸ್. ಈ ಒಂದು ಕೊಟೇಶನ್ಗಳನ್ನು ಹಾಕ್ಬೋದು. ನಾನು ಇಂಟ್ರೊಡಕ್ಷನ್ನ ಹೆಂಗೆ ಬರೆದಿದ್ದೀನಿ ನೋಡಿ. ನಿಮಗೆ ಆಫ್ಲೈನ್ ಕ್ಲಾಸಲ್ಲಿ ಬಂದಾಗ ಇದ್ರ ಬಗ್ಗೆ ನಿಮಗೆ ಕ್ವಶನ್ ಕೇಳಿ ಕೂಡ ಅದನ್ನು ಡಿಸ್ಕಸ್ ಮಾಡಿ ನಿಮ್ಮ ಒಪಿನಿಯನ್ ಕೇಳಿ ಕೂಡ ಇದನ್ನು ಹೇಳ್ಕೊಡಲಾಗುತ್ತೆ ಫ್ರೆಂಡ್ಸ್. ಸೊ ದ್ಯಾಟ್ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಇದನ್ನು ಮರೀಲಿಕ್ಕೆ ಚಾನ್ಸೇ ಇಲ್ಲ. ನೀವು ಬೈಪಟ್ ಹಾಕಿದ್ದು, ಎಲ್ಲೋ ನೋಡಿದ್ದು, ಓದಿದ್ದು ಮರಿಬೋದು, ಬಟ್ ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ದು. ಆ ಪ್ರಬಂಧದ ಬಗ್ಗೆ ಅದನ್ನು ಜಸ್ಟ್ ಹೇಳೋದಿಲ್ಲ ನಾನು, ಅದ್ರ ಬಗ್ಗೆ ನಿಮಗೆ ಥಿಂಕ್ ಮಾಡೋಕ್ಕೆ ಹಚ್ತೀನಿ. ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡೋದೇ, ನಿಮ್ಮ ಮೈಂಡ್ಗೆ ಕೆಲಸ ಕೊಡೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಅದಕ್ಕೆ 50 ಜನರನ್ನ ಮಾತ್ರ ತಗೊಂಡು ಅವರಿಗೆ ವೆಲ್ ಟ್ರೈನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಯಾರಿಗೆ ಜಾಯಿನ್ ಆಗಲಿಕ್ಕೆ ಇಷ್ಟ ಇದೆ, 31st ಜನವರಿಗೆ ಬ್ಯಾಚ್ ಶುರು ಆಗ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಫ್ರೆಂಡ್ಸ್. ಓಕೆ, ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಬಾಣಂತಿಯರ ಸಾವು ರಾಜ್ಯ ಮತ್ತು ದೇಶವನ್ನು ಬೆಚ್ಚಿ ಬೀಳಿಸಿದೆ. ಅದರೊಳಗೂ ಬಳ್ಳಾರಿಯಲ್ಲಾದಂಥ ಇನ್ಸಿಡೆಂಟ್ ಅಂತೂ ಇಟ್ಸ್ ರಿಯಲಿ ಶಾಕಿಂಗ್ ಗೈಸ್. ಭಾರತದಲ್ಲಿ ಒಂದು ಕಡೆಯಿಂದ ಜನಸಂಖ್ಯೆ ಹೆಚ್ಚುತ್ತಿದೆ, ಇನ್ನೊಂದು ಕಡೆಯಿಂದ ಆರೋಗ್ಯದ ಸಮಸ್ಯೆಗಳೂ ಕೂಡ ಜನರನ್ನು ಕಾಡ್ತಾ ಇವೆ. ವಾಟ್ ಈಸ್ ಎಸ್ಸೆ ಗೈಸ್? ಬೆಸ್ಟ್ ವರ್ಡ್ ಇನ್ ಬೆಸ್ಟ್ ಆರ್ಡರ್. ಓಕೆ, ನಾನು ಹೆಂಗೆ ಅರೇಂಜ್ ಮಾಡಿದ್ದೀನಿ ನೋಡಿ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸವಾಲಾಗಿದೆ. ಅಫ್ಕೋರ್ಸ್ ಹೆಲ್ತ್ ಈಸ್ ಅ ಸ್ಟೇಟ್ ಇಶ್ಯೂ ಗೈಸ್. ಓಕೆ, ಹೆಲ್ತ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್. ದ್ಯಾಟ್ಸ್ ವೈ ಕೇಂದ್ರ ಸರ್ಕಾರ ಹೆಲ್ಪ್ ಏನೋ ಮಾಡ್ಬೋದು, ಬಟ್ ಆದರೆ ಪೂರ್ತಿ ಇರೋದು ರಾಜ್ಯ ಸರ್ಕಾರದ ಮೇಲೆ. ಜಾಗತೀಕರಣದ ನಂತರ ಆದಂಥ ಹಲವಾರು ಬದಲಾವಣೆಗಳು ಮಾನವನಿಗೆ ಒಳ್ಳೆಯದು ಕೂಡ ಆಗಿದೆ, ಹಾಗೆ ಕೆಟ್ಟ ಪರಿಣಾಮಗಳನ್ನು ಕೂಡ ಬೀರಿದೆ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಪದ್ಧತಿ. ಓಕೆ, ಸೊ ಯಾಕೆ ಇದು ಆರೋಗ್ಯ ಪದ್ಧತಿ ಮುಖ್ಯ ಅಂತ ಕರಿತೀನಿ ಅಂದರೆ, ಬಹಳಷ್ಟು ಬಾರಿ ಈ ಆಹಾರ ಪದ್ಧತಿಯಿಂದ ನಾವೆಲ್ಲರೂ ಕೂಡ ಆರೋಗ್ಯ ಸಮಸ್ಯೆಯನ್ನು ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಈವನ್ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಔಷಧೋಪಚಾರಗಳಾಗಿರ್ಬೋದು, ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ಆಗಿರ್ಬೋದು,
ಹೀಗೆ ಹಲವಾರು ಕಾರಣಗಳಿಂದ ನಾವು ಇವತ್ತು ತಾಯಂದಿರ ಮರಣ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಮತ್ತು ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡುವಾಗ ಮತ್ತೊಮ್ಮೆ ಪುನರ್ಜನ್ಮ ಪಡಿತಾಳೆ ಅಂತ ಹೇಳುವಂಥ ಮಾತಿದೆ ನಮ್ಮ ದೇಶದೊಳಗೆ. ಆದರೆ ಹೀಗೆ ಜನ್ಮ ನೀಡುತ್ತಿರುವ ತಾಯಂದಿರಿಗೆ ಸರಿಯಾದ ಉಪಚಾರ ದೊರೆಯದೆ, ಸರಿಯಾದ ಸಮಯಕ್ಕೆ ಸರಿಯಾದ ಸೇವೆಗಳು ದೊರೆಯದೇನೆ ಈ ಒಂದು ಸಮಸ್ಯೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಔಷಧಗಳನ್ನು ನೀಡಲಾಗ್ತಾ ಇಲ್ಲ. ಹೀಗಾಗಿ ಅನೇಕ ಬಾಣಂತಿಯರು ಇತ್ತೀಚೆಗೆ ಜೀವ ಕಳೆದುಕೊಂಡಿದ್ದನ್ನು ನೋಡಬಹುದು. 2024 ಡೇಟಾ ಕೂಡ ಇನ್ಕ್ಲೂಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ನವೆಂಬರ್ನಿಂದ ಕರ್ನಾಟಕದಲ್ಲಿ 327 ಗರ್ಭಿಣಿ ಮತ್ತು ಬಾಣಂತಿಯರ ಸಾವಾಗಿದೆ. ಇದು ರಾಜ್ಯದ ಜನರಲ್ಲಿ ಭಯ ಹುಟ್ಟಿಸಿದೆ. ಡೆಫಿನೆಟ್ಲಿ ಫ್ರೆಂಡ್ಸ್, ದೇರ್ ಆರ್ ಸಮ್ ಡಿಸೀಸಸ್, ಆ ವೈರಸ್ಸು, ಆ ಒಂದು ಬ್ಯಾಕ್ಟೀರಿಯಾ ಎದರಿಂದ ಬರ್ತದೆ ಅಂತ ಭಾಳ ಸರ್ತಿ ಗೊತ್ತಾಗೋದಿಲ್ಲ. ಓಕೆ, ಸೊ ದ್ಯಾಟ್ಸ್ ವೈ ದೀಸ್ ಪ್ರಾಬ್ಲಮ್ಸ್ ಆರ್ ಕಂಟಿನ್ಯೂಯಿಂಗ್. ಹೆಣ್ಣು ಮಕ್ಕಳು ಯಾವಾಗ ತಾಯಿ ಆಗುತ್ತಾರೋ ಆವಾಗ ವಿಶೇಷ ಉಪಚಾರದ ಅವಶ್ಯಕತೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟದ ಔಷಧಿ ಆಗಿರ್ಬೋದು, ಆಹಾರವಾಗಿರ್ಬೋದು ಅವರಿಗೆ ದೊರೆಯುವಂಥ ಅವಶ್ಯಕತೆ ಇದೆ. ಆದರೆ ಇವತ್ತು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಜನ ಬಡವರಿಂದ ಮತ್ತು ಅದೆಷ್ಟೋ ಜನರು ಆರೋಗ್ಯದ ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಇರದೇ ಇರುವುದರಿಂದ ಓಕೆ, ಸೂಕ್ತವಾದ ಸಮಯದಲ್ಲಿ ಸರಿಯಾದ ಉಪಚಾರ ಇವರಿಗೆ ಸಿಗುತ್ತಿಲ್ಲ. ಆಧುನಿಕ ಯುಗದಲ್ಲಿ ಬದುಕಲು ಗಂಡ ಮತ್ತು ಹೆಂಡತಿ ಇಬ್ಬರು ದುಡಿಯುವ ಅವಶ್ಯಕತೆ ಇದೆ. ಇದರಿಂದ ಬಾಣಂತಿಯರಾದ ಹೆಣ್ಣು ಮಕ್ಕಳು ಹೆಚ್ಚು ಕಾಲ ವಿಶ್ರಾಂತಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಆ ವಿಶ್ರಾಂತಿಯ ಅವಶ್ಯಕತೆ ಅವರಿಗೆ ಇರುತ್ತದೆ. ಆದರೆ ಇವತ್ತು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಹೆಣ್ಣು ಮಕ್ಕಳ ಆರೋಗ್ಯಕ್ಕಾಗಿ ಕರ್ನಾಟಕ ಸರ್ಕಾರ ಅನೇಕ ಯೋಜನೆಗಳನ್ನೇನು ತಂದಿದೆ. ಇವನ್ ಕೇಂದ್ರ ಸರ್ಕಾರ ಕೂಡ ತಂದಿದೆ. ಆದರೆ ಆ ಯೋಜನೆಗಳು ಯಾವ ಹೆಣ್ಣು ಮಕ್ಕಳಿಗೆ ತಲುಪಬೇಕು ಅವರಿಗೆ ತಲುಪುತ್ತಿಲ್ಲ. ನೋಡಿ, ನಾನು ಹೆಂಗೆ ಬರೆದಿದ್ದೀನಿ ಅದನ್ನು. ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಹಣ ತೆಗೆದುಕೊಳ್ಳುತ್ತಾರೆ ಎಂಬ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗುತ್ತಿಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯದ ಹಕ್ಕನ್ನು ನೀಡಲಾಗಿದೆ. ಆದರೆ ನೋಡಿ, ಕರ್ನಾಟಕ ಇಸ್ ಅ ಫಸ್ಟ್ ಸ್ಟೇಟ್ ವಿಚ್ ಗೇವ್ ರೈಟ್ ಟು ಹೆಲ್ತ್. ಓಕೆ, ಜನರಿಗೆ ಆರೋಗ್ಯದ ಒಂದು ಹಕ್ಕನ್ನು ನೀಡಲಾಗಿದೆ. ಕಾರಣದಿಂದ ಇತ್ತೀಚೆಗೆ ಜಾರಿಗೆ ತರುವಲ್ಲಿ ಸಾಮಾನ್ಯ ಜನರು, ಸರ್ಕಾರ ಮತ್ತು ಆರೋಗ್ಯ ವ್ಯವಸ್ಥೆ ವಿಫಲವಾಗಿದೆ ಎಂದೇ ಹೇಳಬಹುದು. ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಫ್ರೆಂಡ್ಸ್. ಬಾಲ್ಯ ವಿವಾಹಗಳು ಹೆಚ್ಚಾಗುವ ನಮ್ಮ ಸಮಾಜದಲ್ಲಿ ಜಾಗೃತಿಯ ಸಮಸ್ಯೆಯೂ ಕೂಡ ಇದೆ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗುತ್ತಿವೆ. ಅಂಕಿಅಂಶದ ಪ್ರಕಾರ ಕಳೆದ ವರ್ಷದಲ್ಲಿ 3350 ಬಾಣಂತಿಯರ ಸಾವಾಗಿರುವುದನ್ನು, ದಾಖಲಾಗಿರುವುದನ್ನು ನಾವು ಕಾಣ್ತೀವಿ. ನೀವು ಒಂದು ಗ್ರಾಫ್ನು ಕೂಡ ಹೆಂಗೆ ಡ್ರಾ ಮಾಡ್ಬೋದು ಫ್ರೆಂಡ್ಸ್, ಹೆಂಗೆ ಬಾಣಂತಿಯರ ಸಾವುಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಿದ್ದಾವೆ ಅಂತ. ಸೊ ನೀವು ಈ ಥರ ಇಯರ್ ಬೈ ಇಯರ್ ಒಂದು ಹೆಂಗೆ ಹೆಚ್ಚಿಗೆ ಆಗ್ತಿದೆ ಅಂತಲೂ ಕೂಡ ಡ್ರಾ ಮಾಡ್ಬೋದು ಫ್ರೆಂಡ್ಸ್. ಯು ವಿಲ್ ಫೆಚ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ದ್ಯಾಟ್. 2019-20ರಲ್ಲಿ 662 ಬಾಣಂತಿಯರ ಸಾವಾದರೆ 2021-22ರಲ್ಲಿ 714 ಬಾಣಂತಿಯರ ಸಾವಾಗಿರುವುದನ್ನು ಕಾಣ್ತೀವಿ. ಅಂದರೆ ಈ ಸಂಖ್ಯೆ ಪ್ರತಿ ವರ್ಷ ಗಣನೀಯವಾಗಿ ಹೆಚ್ಚುತ್ತಾ ಇರೋದು ಒಂದು ಸವಾಲಾಗಿದೆ. ಹೀಗೆ ಬರಿಬೇಕು. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಗುರಿಗಳ 17 ಗುರಿಗಳಲ್ಲಿ 3ನೆಯ ಗುರಿಯು ತಾಯಂದಿರ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದನ್ನು ಕುರಿತು ಹೇಳುತ್ತದೆ. ನೋಡಿ, ನಾನು ಹೆಂಗೆ ಲಿಂಕ್ ಮಾಡ್ತಿದ್ದೀನಿ, ನ್ಯಾಷನಲ್, ಇಂಟರ್ನ್ಯಾಷನಲ್, ಲೋಕಲ್ ಡೇಟಾ ಹೆಂಗೆ ಲಿಂಕ್ ಮಾಡ್ತಿದ್ದೀನಿ ನೋಡಿ. ಓಕೆ, ತಡೆಗಟ್ಟುವುದು ಕುರಿತು ಹೇಳ್ತದೆ. ಕರ್ನಾಟಕದಲ್ಲಿ ಹೆಚ್ಚಾಗುತ್ತಿರುವ ತಾಯಂದಿರ ಮರಣಗಳಿಗೆ ಕಾರಣಗಳನ್ನು ಕುರಿತು ನೋಡೋಣ. ಓಕೆ, ಸೊ ನೋಡಿ ಫ್ರೆಂಡ್ಸ್, 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಂತಿದ್ದಾವೆ. 2030ರವರೆಗೆ ಅವುಗಳನ್ನು ಅಚೀವ್ ಮಾಡಬೇಕು ಅಂತ ಕೂಡ ಇದೆ ಫ್ರೆಂಡ್ಸ್. ಓಕೆ, ನೋಡಿ, ಇದನ್ನು ಹೀಗೆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ನೀವು ಒಂದು ಎಸ್ಸಿನ ವಿಚಾರ ಮಾಡಬೇಕು ಫ್ರೆಂಡ್ಸ್. ಓಕೆ, ನಾನು ಯಾವಾಗ ಕ್ಲಾಸ್ ತಗೋತೀನೋ, ಇದನ್ನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನು ಕ್ಲಾಸ್ ಮಾಡ್ತಾ ಇದ್ದೀವಿ, ಇದನ್ನು ವಿದ್ಯಾರ್ಥಿಗಳಿಂದನೇ ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಏನೇನು ಪೂರಕವಾದಂಥ ವಿಷಯಗಳು ಬೇಕೋ ಅದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ದ್ಯಾಟ್ ನಾಳೆ ಹೋಗಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಅವರು ಬಿಂದಾಸ್ ಆಗಿ ಪ್ರಬಂಧಗಳನ್ನ ಬರೆದು ಬರಬೇಕು ಅಂತ. ಪ್ರಬಂಧ ಅಷ್ಟೇ ಅಲ್ಲ, ಪ್ರಬಂಧ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ 3 ಕೂಡ ಹೇಳಿಕೊಡಲಾಗ್ತಾ ಇದೆ. ಸೊ ನೀವು ಕೂಡ ಇದರ ಉಪಯೋಗವನ್ನು ತಗೊಳ್ರಿ. ಆಮೇಲೆ ಎಕ್ಸಾಮ್ ಮುಗಿದ ಮೇಲೆ ನೀವು ಹಳಾಳಿ ಮಾಡಬಾರ್ದು ಫ್ರೆಂಡ್ಸ್.
ಒಂದನೇ ಕಾರಣ, ಮೂಲವಾಗಿ ಒಂದನೇ ಕಾರಣವನ್ನು ನೋಡಬೇಕಾದ್ರೆ ಮೂಲ ಸೌಕರ್ಯಗಳ ಕೊರತೆ. ಕರ್ನಾಟಕದಲ್ಲಿ ಇಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಕೂಡ ಅಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ ಇದೆ. ಅಫ್ಕೋರ್ಸ್ ವೈದ್ಯರು ಇರ್ಬೋದು, ಆದರೆ ವೆಲ್ ಟ್ರೈನ್ಡ್ ವೈದ್ಯರು ಇಲ್ಲ. ಇವತ್ತು ನೋಡಿ, ನಮ್ಮ ರಾಜ್ಯದೊಳಗೆ 93% ಆಫ್ ದಿ ಡೆಲಿವರೀಸ್ ಆರ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. 93% ಹೆರಿಗೆ ಆಗ್ತಾ ಇರೋದು ಇವತ್ತು ಆಸ್ಪತ್ರೆಯಲ್ಲಿ. ಓಕೆ, ಸೊ ತಾಯಂದಿರ ಮತ್ತು ಮಕ್ಕಳ ಮರಣ ದರದಲ್ಲಿ ನಾವು ಅಂದುಕೊಂಡಷ್ಟು ಕಡಿಮೆ ಆಗ್ತಿಲ್ಲ. ಎದಕ್ಕಂದರೆ ಈ ಪ್ರಾಥಮಿಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮೂಲ ಸೌಕರ್ಯಗಳ ಕೊರತೆ ಇರೋದನ್ನು ನಾವು ಕಾಣ್ತೀವಿ. ಜನಸಂಖ್ಯೆಗೆ ತಕ್ಕಂತೆ ನಮ್ಮ ದೇಶದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ, ಆದರೆ ಕೌಶಲ್ಯದ ಕೊರತೆಯಿಂದಾಗಿ ಈ ಸಮಸ್ಯೆ ಮುಂದುವರಿತಾ ಇರೋದನ್ನು ಕಾಣ್ತೀವಿ. ಅದೆಷ್ಟೋ ಬಾರಿ ಸಾರಿಗೆ ಸಮಸ್ಯೆಯಿಂದನೂ ಕೂಡ ಎಷ್ಟೋ ತಾಯಂದಿರ ಒಂದು ಸಾವು ಸಂಭವಿಸಿದ್ದನ್ನು ನಾವು ದಿನನಿತ್ಯ ಪೇಪರಲ್ಲಿ ಓದ್ತಾ ಇದ್ದೀವಿ ಫ್ರೆಂಡ್ಸ್. 78 ವರ್ಷ ಆಯಿತು ಈ ದೇಶಕ್ಕೆ ಸ್ವತಂತ್ರ ಬಂದು, ಇವತ್ತಿನವರೆಗೂ ಕೂಡ ಇಂಥ ಸಮಸ್ಯೆಗಳಿರೋದು ಡೆಫಿನೆಟ್ಲಿ ದುರಾದೃಷ್ಟಕರ. ಆರ್ಥಿಕ ಕಾರಣಗಳು ನೋಡಿ, ಸೊ ಭಾರತಕ್ಕೆ ಸ್ವತಂತ್ರ ಬಂದು 78 ವರ್ಷಗಳಾದರೂ ಇನ್ನೂ ಕೂಡ ಬಡತನ ಎಂಬ ರೋಗ ಭಾರತವನ್ನು ಬಿಟ್ಟು ಸಂಪೂರ್ಣವಾಗಿ ಹೋಗೋದು ಇಲ್ಲ. ಸೋಮಾರಿಗಳಿರುವಂಥ ಜನ ಬಡವರಾಗೆ ಉಳಿತಾ ಇದ್ದಾರೆ. ಭಾರತದಲ್ಲಿ ಇನ್ನೂ ಕೂಡ 22% ಜನರು ಬಡವರಾಗಿರೋದನ್ನು ಕಾಣ್ತೀವಿ. ಬಡವರಿಗೆ ಆಮೇಲೆ 81 ಕೋಟಿ ರೇಷನ್ ಕಾರ್ಡ್ ಇರೋದನ್ನು ಕಾಣ್ತೀವಿ. ಉತ್ತಮ ಆರೋಗ್ಯ ಸೇವೆಗಳು ನಮ್ಮ ದೇಶದೊಳಗೆ ದೊರೀತಾ ಇಲ್ಲ. ಭಾರತ ಶ್ರೀಮಂತರಿಂದ ಕೂಡಿರುವ ಒಂದು ಬಡ ದೇಶವಾಗಿದೆ. ಸರ್ಕಾರಿ ಸೇವೆಗಳ ಮೇಲೆ ಯಾರು ಅವಲಂಬಿಸಿದ್ದಾರೆ ಅವರು ಹೆಚ್ಚು ಸಮಸ್ಯೆಗಳನ್ನು ಎದುರಿಸುತ್ತಿರುವುದನ್ನು ಕಾಣ್ತೀವಿ. ದೇಶದ ಜನರ ಆರೋಗ್ಯ ರಕ್ಷಣೆಗೆ ಆರ್ಥಿಕ ಅಭಿವೃದ್ಧಿಗೆ ತುಂಬ ಮುಖ್ಯವಾಗಿರೋದನ್ನು ನಾವು ಕಾಣ್ತೀವಿ. ಯಾವ ದೇಶ ಆರೋಗ್ಯವಂತ ಆಗಿರುತ್ತದೆ ಆ ದೇಶ ಆರೋಗ್ಯವಂತ ಜನರನ್ನು ಹೊಂದಿರುತ್ತದೆ. ನಮ್ಮ ದೇಶದಲ್ಲಿ ಆರೋಗ್ಯ ಸೇವೆಗಳಿಗಾಗಿ GDPಯಲ್ಲಿ 5%ರಷ್ಟಾದರೂ ಖರ್ಚು ಮಾಡುವ ಅವಶ್ಯಕತೆ ಇದೆ. ಅಷ್ಟು ನಾವು ಖರ್ಚು ಮಾಡ್ತಾ ಇಲ್ಲ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಈ ಎಸ್ಸೆ ಒಳಗೆ ಡೇಟಾ ಇದೆ, ಇನ್ಫಾರ್ಮೇಷನ್ ಇದೆ, ಆಮೇಲೆ ಮೇನ್ ಪಾಯಿಂಟ್ ಇದೆ, ಎಲ್ಲವೂ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಫ್ರೆಂಡ್ಸ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ದ ಎಸ್ಸೆ. ನೆಕ್ಸ್ಟ್, ಗುಣಮಟ್ಟದ ಔಷಧಿಗಳ ಕೊರತೆ. ನೀವು ನೋಡ್ಬೋದು, ಮೆಡಿಕಲ್ ಮಾಫಿಯಾ ಇಸ್ ಅ ಬಿಗ್ ಮಾಫಿಯಾ. ಅದರೊಳಗೂ ಮೆಡಿಸಿನ್ ಇಂಡಸ್ಟ್ರಿ. ನೀವು ಬಹಳಷ್ಟು ಹಾಸ್ಪಿಟಲ್ಗಳೊಳಗೆ ಹೋಗಿರ್ಬೋದು, ಅವ್ರು ಯಾವುದು ಒಂದು ಟ್ಯಾಬ್ಲೆಟ್ನ ಹೇಳ್ತಾರೆ ಅದೇ ಕಂಪ್ನಿ ಟ್ಯಾಬ್ಲೆಟ್ ತೊಗೋಬೇಕು. ಅವ್ರ ಆಸ್ಪತ್ರೆ ಒಳಗೆ ಅವ್ರ ಮೆಡಿಕಲ್ ಶಾಪ್ನಾಗೆ ನೀವು ಮೆಡಿಸಿನ್ನ ತೊಗೋಬೇಕು. ಆ್ಯಂಡ್ ಈ ಥರ ಎಲ್ಲ. ಆಮೇಲೆ ಔಟ್ಡೇಟೆಡ್, ಯೂಸ್ಲೆಸ್ ಈ ಒಂದು ಔಷಧಿಗಳನ್ನ ಕೊಡ್ತಿದ್ದಾರೆ. ದ್ಯಾಟ್ಸ್ ವೈ ಗೈಸ್, ನಮ್ಮ ಹೆಲ್ತು ನಮ್ಮ ಕೈಯೊಳಗೆ ಇದೆ, ನಾವೇ ಕಾಪಾಡ್ಕೋಬೇಕು. ಭಾರತ ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಜನರಿಕ್ ಡ್ರಗ್ಸ್ ಉತ್ಪಾದನೆ ಮಾಡುವಂಥ ದೇಶವಾಗಿದೆ. ಜನ ಔಷಧಿ ಅಂಗಡಿ ಅದಾವಲ್ಲ, ಅಂದರೆ ಪೇಟೆಂಟ್ ಇಲ್ಲದೆ ಇರುವಂಥ ಡ್ರಗ್ಸ್ ಔಷಧಗಳಿಗೆ ಭಾರತ ದೇಶ ಜಗತ್ತಿಗೆ ಔಷಧಿಯನ್ನು ಕಳಿಸುತ್ತಿದ್ದರೂ ಕೂಡ ಗುಣಮಟ್ಟದ ಸಮಸ್ಯೆಯನ್ನು ಎದುರಿಸ್ತಿದೆ. ಉದಾಹರಣೆಗೆ, ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕಳಪೆ ಗುಣಮಟ್ಟದ ಔಷಧಿಯಿಂದಾಗಿಯೇ 6 ಜನ ತಾಯಂದಿರ ಮತ್ತು ಮಕ್ಕಳ ಮರಣ ಅಪ್ಪಿದ್ದನ್ನು ನಾವು ಕಾಣ್ತೀವಿ. ಈವನ್ ಆಫ್ರಿಕಾಗೆ ಕಳಿಸಿರುವಂಥ ಮೆಡಿಸಿನ್ಗಳಿಂದನೂ ಎಷ್ಟೋ ಜನ ಮಕ್ಕಳು ಸತ್ತು ಹೋಗಿದ್ದನ್ನು ನಾವು ಕಾಣ್ತೀವಿ. ಅದೆಷ್ಟೋ ಜನರು ಸಾವನ್ನಪ್ಪಿದ್ದಾರೆ. ಕಡಿಮೆ ಹಣದಲ್ಲಿ ಔಷಧವನ್ನು ಉತ್ಪಾದಿಸುವ ದೃಷ್ಟಿಯಿಂದ ಗುಣಮಟ್ಟದ ಔಷಧಿಯನ್ನು ಉತ್ಪಾದಿಸುತ್ತಿಲ್ಲ. ಹೀಗಾಗಿ ಹೆಚ್ಚು ತಾಯಂದಿರ ಮರಣವನ್ನು ಕೂಡ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಒಂದು ಸಮಸ್ಯೆಯಾಗಿದೆ. ತಾಯಂದಿರ ಮರಣ ಹೆಚ್ಚಿಗೆ ಆಗಲು ಮಾತ್ರ ಇದು ಕಾರಣ ಅಲ್ಲ, ಅನೇಕ ಕಾರಣಗಳಿಂದನೂ ಕೂಡ ಇದು ಹೆಚ್ಚಿಗೆ ಆಗ್ತಾ ಇದ್ದಾವೆ. ನೆಕ್ಸ್ಟ್, ಮಗು ಜನನದ ನಂತರ ಉಂಟಾಗುವ ವ್ಯತ್ಯಾಸಗಳು. ಪುರುಷ ಪ್ರಧಾನ ಸಮಾಜದಲ್ಲಿ ಮಕ್ಕಳ ಜನನ ಆದ ನಂತರ ತಾಯಂದಿರ ಆರೋಗ್ಯದಲ್ಲಿ ಏನು ಏರ್ಪೇರಾಗುತ್ತೆ, ಏನು ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ಅವರು ವಿಚಾರ ಮಾಡೋಂಗಿಲ್ಲ. ಆ್ಯಂಡ್ ಬಹಳಷ್ಟು ಸರ್ತಿ ಪುರುಷ ಪ್ರಧಾನ ಸಮಾಜದಲ್ಲಿ ವಿಚಾರ ಮಾಡೋಂಗಿಲ್ಲ. ಹಾಗಿದ್ರೆ ಇವರ ಒಂದು ಹೆಲ್ತ್ನಲ್ಲಿ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಮಕ್ಕಳಿಗೆ ಜನ್ಮ ನೀಡಿದ ತಾಯಿ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳು ಆಗ್ತಿದ್ದಾವೆ. ಸಮಯಕ್ಕೆ ಸರಿಯಾಗಿ ಆರೋಗ್ಯದ ಸೇವೆ ದೊರೆಯದಿದ್ದರೆ ಸಾವು ಸಂಭವಿಸುತ್ತಾ ಇರುವುದನ್ನು ನಾವು ಕಾಣ್ತೀವಿ. ಇವುಗಳನ್ನು ಕಡೆಗಣಿಸುವುದರಿಂದ ಅದೆಷ್ಟೋ ಜನ ಸಾವನ್ನಪ್ಪುತ್ತಾ ಇರುವುದನ್ನು ಕಂಡುಬರುತ್ತೆ. ತಾಯಿಯ ಆರೋಗ್ಯವು ಕೂಡ ತುಂಬ ಮುಖ್ಯವಾಗಿರುತ್ತದೆ. ಅಂಥ ಸಂದರ್ಭದಲ್ಲಿ ಉತ್ತಮ ಆಹಾರ ಮತ್ತು ಸೇವೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ತಾಯಿಯು ಕುಟುಂಬದ ಮೇಲೆ ಅವಲಂಬಿಸಿರುತ್ತಾಳೆ. ಇಂದು ಅವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಿರುವುದರಿಂದ ವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಿರುವುದರಿಂದ ಇಂಪಾರ್ಟೆಂಟ್
ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಿರುವುದರಿಂದ ಅವರಿಗೆ ಮಾನಸಿಕವಾಗಿ ಸಹಾಯ ದೊರೆಯುತ್ತಿಲ್ಲ. ಹೀಗಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ತಾಯಂದಿರ ಮರಣ ಸಂಭವಿಸ್ತಾ ಇರೋದನ್ನು ನಾವು ಕಾಣ್ತೀವಿ. ತಾಯಂದಿರ ಮರಣ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ನೋಡಿ ನೀವು ಹೆಂಗೆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಅದನ್ನು ತಗೊಂಡಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಹವಾಮಾನ ವೈಪರೀತ್ಯ ನೋಡಿ. ಕೈಗಾರೀಕರಣದ ನಂತರ ವಾತಾವರಣದಲ್ಲಿ ಹಲವಾರು ಬದಲಾವಣೆಗಳು ಆಗಿ ಋತುಮಾನದಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಇರೋದನ್ನು ಕಾಣ್ತೀವಿ. ಈ ಸಮಸ್ಯೆ ಆಗ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡರೆ ಹಲವು ಭಾಗಗಳಲ್ಲಿ ಹವಾಮಾನ ವೈಪರೀತ್ಯವನ್ನು ಕಾಣ್ತೀವಿ. ಇದು ಹಸುಗೂಸು ಮತ್ತು ಬಾಣಂತಿಯರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ಕರ್ನಾಟಕದ ರಾಯಚೂರು, ವಿಜಯಪುರ, ಕಲಬುರಗಿ, ಬೀದರ್ನಂತಹ ಪ್ರದೇಶಗಳಲ್ಲಿ ಹೆಚ್ಚು ಹವಾಮಾನ ವೈಪರೀತ್ಯಗಳು ಕಂಡುಬರುತ್ತವೆ. ಇದರಿಂದ ಆ ಪ್ರದೇಶದಲ್ಲಿ ಹೆಚ್ಚು ಮಹಿಳೆಯರ ಮತ್ತು ಮಕ್ಕಳ ಸಾವು ಸಂಭವಿಸ್ತಾ ಇರೋದನ್ನು ಕಾಣ್ತೀವಿ. ಒಂದನೇದು ಆರೋಗ್ಯ ವ್ಯವಸ್ಥೆಯೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಡಿಮೆ ಇರೋದು, ಎರಡನೇದು ನೆಗ್ಲಿಜೆನ್ಸಿ, ಮೂರನೇದು ಈ ಮೆಡಿಸಿನ್ ಸಮಸ್ಯೆ. ಓಕೆ, ಅದ್ರ ಜೊತೆಗೆ ಈವನ್ ವಾತಾವರಣವೂ ಕೂಡ ಇವರನ್ನು ಕಾಡ್ತಾ ಇದೆ ಅನ್ನೋದನ್ನು ನೀವು ಬರೀಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಬಾಲ್ಯ ವಿವಾಹಗಳು. ದಿಸ್ ಇಸ್ ಒನ್ ಆಫ್ ದಿ ಬಿಗ್ ಪ್ರಾಬ್ಲಮ್ ಗೈಸ್. ಕರ್ನಾಟಕದೊಳಗೆ ಮತ್ತು ಭಾರತದೊಳಗೆ 5 ಮದುವೆ ಆಗಿದ್ದಾವೆ ಅಂದರೆ ಅದರೊಳಗೆ ಒಂದು ಬಾಲ್ಯ ವಿವಾಹ ಆಗ್ತಾ ಇದೆ. ನೀವು ಇಂತಹ ಒಂದು ಡೇಟಾನ ಯೂಸ್ ಮಾಡ್ಬೋದು. ಓಕೆ, ಸೊ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಆಗುತ್ತಿರುವುದು ಅದರಲ್ಲೂ ಕರ್ನಾಟಕದಲ್ಲೇ ಅನ್ನೋದು ಒಂದು ಗಮನಾರ್ಹ. ಬಾಲ್ಯ ವಿವಾಹದ ನಂತರ ಹೆಣ್ಣು ಮಕ್ಕಳು ಗರ್ಭಿಣಿಯಾದರೆ ಬಹಳಷ್ಟು ಬಾರಿ ಅವರಿಗೆ ಜನ್ಮ ನೀಡುವಷ್ಟು ಶಕ್ತಿ ಇರುವುದಿಲ್ಲ. ಮಕ್ಕಳಿಗೆ ಜನ್ಮ ನೀಡುವಷ್ಟು ಶಕ್ತಿ ಇರೋದಿಲ್ಲ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ಇವತ್ತು ಎಲ್ಲರೂ ಇದನ್ನು ಕುರಿತು ವಿಚಾರ ಮಾಡಲೇಬೇಕು. ನಾವು ಮೈಂಡ್ಲೆಸ್ ಪೀಪಲ್ ಇದ್ದೀವಿ, ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಮಗುವಿಗೊಂದು ಮಗುವಾದರೆ ಇನ್ನೆಲ್ಲಿ ನಗು. ಓಕೆ, ಅಂದರೆ ಕಡಿಮೆ ವಯಸ್ಸಿನಲ್ಲಿ ತಾಯಂದಿರಿಗೆ ಅವರ ಒಂದು ದೇಹವನ್ನು ಹೇಗೆ ಆರೋಗ್ಯದಿಂದ ಇಟ್ಕೋಬೇಕು, ಅವರ ದೇಹವನ್ನು ಹೇಗೆ ಅವರು ಕಾಪಾಡ್ಕೋಬೇಕು ಅನ್ನುವಷ್ಟು ಅವರು ಮೈಂಡ್ ಮೆಚ್ಯೂರ್ ಇರೋದಿಲ್ಲ, ಅಷ್ಟು ಬುದ್ಧಿ ಇರೋದಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಅವ್ರಿಗೆ ಮಕ್ಕಳಾದರೆ ಅವ್ರು ಏನು ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹೀಗಾಗಿ ಬಹಳಷ್ಟು ಬಾರಿ ಈ ಸಮಸ್ಯೆ ಮಹಿಳೆಯರಲ್ಲಿ ಆಗ್ತಾ ಇದೆ. ಆರೋಗ್ಯ ಕಾಪಾಡಿಕೊಳ್ಳುವುದು ಇಂದಿನ ದಿನದಲ್ಲಿ ದೊಡ್ಡ ಸವಾಲಾಗಿದೆ. ಹೀಗಾಗಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹಗಳಿಂದ ಹೆಚ್ಚು ತಾಯಂದಿರ ಮರಣ ಸಂಭವಿಸ್ತಾ ಇದೆ. ಆ್ಯಂಡ್ ಬಾಲ್ಯ ವಿವಾಹಗಳನ್ನು ತಡೆಯಲು ಸರ್ಕಾರ ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹಗಳು ನಿಲ್ತಾ ಇಲ್ಲ. ಭಾರತೀಯರಾದ ನಾವೆಲ್ಲ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲೇಬೇಕು. ಬಾಲ್ಯ ವಿವಾಹ ಮಾಡುವುದು ಒಂದು ದೊಡ್ಡ ಅಪರಾಧ ಫ್ರೆಂಡ್ಸ್. ನೀವು ಹೇಳ್ಬೋದು ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದೆ, ಅದು ಇದೆ, ಇದು ಇದೆ ಅಂತ. ಸೊ ನಮಗೆ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟಿದೆ ಎಲ್ಲ ಸಮಸ್ಯೆಗೂ ಒಂದು ಸೊಲ್ಯೂಷನ್ ಇದೆ ಅಂತ. ಓಕೆ, ಅದಕ್ಕೆ ಮದುವೆನೇ ಮಾಡಬೇಕು ಅಂತಲ್ಲ. ಆ್ಯಂಡ್ ಅವ್ರ ಜೀವನನ ಅವರೇ ನೋಡ್ಕೊಳ್ಳದೆ ಇರುವಂಥ ಸ್ಥಿತಿ ಒಳಗಿದ್ದಾಗ ಮದುವೆ ಮಾಡಿಕೊಟ್ರೆ ಅವ್ರೇನು ಮಾಡಬೇಕು ಫ್ರೆಂಡ್ಸ್? ದಟ್ಸ್ ಅ ಬಿಗ್ ಪ್ರಾಬ್ಲಮ್. ನೆಕ್ಸ್ಟ್ ವೈದ್ಯರು ತೋರುವ ನಿರ್ಲಕ್ಷ್ಯ. ಅದೆಷ್ಟೋ ಬಾರಿ ವೈದ್ಯರ ಮೇಲೆ ಅಟ್ಯಾಕ್ ಆಗ್ತವೆ ಗೈಸ್ ನಮ್ಮ ದೇಶದೊಳಗೆ. ಓಕೆ, ಭಾರತದಲ್ಲಿ ಒಂದು ಕಡೆಯಿಂದ ಜನಸಂಖ್ಯೆ ಹೆಚ್ಚುತ್ತಿದೆ ಮತ್ತು ಇನ್ನೊಂದು ಕಡೆಯಿಂದ ಎಲ್ಲರಿಗೂ ಆರೋಗ್ಯ ಸೇವೆಗಳು ದೊರೀತಾ ಇಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಅದೆಷ್ಟೋ ಬಾರಿ ವೈದ್ಯರ ನಿರ್ಲಕ್ಷ್ಯದಿಂದ ಹೆಚ್ಚು ಜನ ತಾಯಿ ಮತ್ತು ಹಸುಗೂಸು ಮರಣವನ್ನು ಅಪ್ತಾ ಇದ್ದಾವೆ. ಓಕೆ, ಸರ್ಕಾರಿ ಆಸ್ಪತ್ರೆಗಳಲ್ಲಂತೂ ಇದು ಅತಿ ಹೆಚ್ಚಿರುವುದನ್ನು ನಾವು ಕಾಣ್ತೀವಿ. ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿಯೂ ಕೂಡ ಈ ಸಾವುಗಳು ಸಂಭವಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಸರಿಯಾದ ಸಂದರ್ಭದಲ್ಲಿ ವೈದ್ಯರು ದೊರೆಯದೇ ಇರುವುದು ಮತ್ತು ಬೇಕಾದ ಸೇವೆಗಳು ದೊರೆಯದೇ ಇದ್ದಾಗ ಈ ಸಮಸ್ಯೆಗಳು ಎದುರಾಗುತ್ತಿವೆ. ಓಕೆ, ಸೊ ನೀವು ಈ ಥರ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ನೆಕ್ಸ್ಟ್ ಸರಿಯಾದ ಮಾರ್ಗದರ್ಶನದ ಕೊರತೆ. ಭಾರತದಲ್ಲಿ ಇಂದು ಕುಟುಂಬ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಬದಲಾವಣೆಗಳು ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರುತ್ತಿವೆ. ಅವಿಭಕ್ತ ಕುಟುಂಬಗಳಲ್ಲಿ ಹಿರಿಯರು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಗರ್ಭಿಣಿ ಆಗುವುದರಿಂದ ಹಿಡಿದು ಹೆರಿಗೆಯವರೆಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು ಮೊದಲಿನ ಕಾಲದೊಳಗೆ. ಆದರೆ ಇವತ್ತು ಅದೆಲ್ಲ ಮಿಸ್ಸಿಂಗ್ ಆಗ್ತಾ ಇದೆ. ಇಂದು ಅನೇಕ ಜನರು ಕೆಲಸಕ್ಕಾಗಿ ಮತ್ತು ಇನ್ನೊಂದು ಕಾರಣಕ್ಕಾಗಿ ದೂರು ಊರುಗಳಿಂದ ಮೊದಲಿನ ತರಹ ಅನುಭವದ ಮಾತುಗಳು ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗುತ್ತಿಲ್ಲ. ಬದಲಾಗುತ್ತಿರುವ ಕುಟುಂಬ ವ್ಯವಸ್ಥೆಯು ಇದಕ್ಕೆ ಕಾರಣವಾಗುತ್ತಿದೆ. ಇಂದು ಹೆಣ್ಣು ಮಕ್ಕಳಲ್ಲಿ ಮೌಲ್ಯಗಳು ಕೂಡ ಬದಲಾಗುತ್ತಿರುವುದರಿಂದ, ಹೆಣ್ಣು ಮಕ್ಕಳಲ್ಲಿ ಅಷ್ಟೇ ಅಲ್ಲ ಗಂಡು ಮಕ್ಕಳಲ್ಲೂ ಕೂಡ ಮೌಲ್ಯಗಳು ಬದಲಾಗುತ್ತಿರುವುದರಿಂದ ಈ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತಿರುವುದನ್ನು ಕಾಣ್ತೀವಿ. ಮನೆಯಲ್ಲಿ ಹಿರಿಯರಿಂದ ಮತ್ತು ವೈದ್ಯರಿಂದ ಸರಿಯಾದ ಮಾರ್ಗದರ್ಶನ ದೊರೆಯದಿದ್ದರೆ ಆರೋಗ್ಯದ ಸೇವೆಗಳಲ್ಲಿ ಸುಧಾರಣೆಯನ್ನು ತರಬಹುದು. ಆದರೆ
ಇದನ್ನು ಮಾಡಲಿಕ್ಕೆ ನಾವು ಮೊದಲು ಒತ್ತು ಕೊಡಬೇಕು ಫ್ರೆಂಡ್ಸ್. ನೆಕ್ಸ್ಟ್, ಗರ್ಭಪಾತಗಳ ಪ್ರಕರಣ ಇವತ್ತು ನಮ್ಮ ಲೈಫ್ ಸ್ಟೈಲಿಂದ ಆಗ್ತಾ ಇರ್ಬೋದು, ಓಕೆ, ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಇರ್ಬೋದು, ಬದಲಾಗುತ್ತಿರುವಂಥ ಮೌಲ್ಯಗಳಿಂದ ಇರ್ಬೋದು, ಇಂದು ನಮ್ಮ ಸಮಾಜದಲ್ಲಿ ಗರ್ಭಪಾತದ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಬಹಳಷ್ಟು ಸಲ ಹೆಣ್ಣು ಮಕ್ಕಳಿಗೆ ಗರ್ಭಪಾತವಾದಾಗ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯಂತೆ ಮುಂದಿನ ಆರೋಗ್ಯ ತಪಾಸಣೆಗಳನ್ನು ಮಾಡುತ್ತಿಲ್ಲ. ವೆರಿ ಇಂಪಾರ್ಟೆಂಟ್. ಗರ್ಭಪಾತವಾದಾಗ ಮಹಿಳೆಯರಿಗೆ ಅರಿವಿಲ್ಲದೆ ಯಾವ ಆಹಾರವನ್ನು ಸೇವಿಸಬೇಕು ಮತ್ತು ಸಮಯಕ್ಕೆ ಸರಿಯಾದ ಔಷಧಿಗಳನ್ನು ತೆಗೆದುಕೊಳ್ಳಬೇಕು, ಆದರೆ ಇವುಗಳನ್ನು ನಿರ್ಲಕ್ಷಿಸುವುದರಿಂದ ತಾಯಂದಿರ ಮರಣ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, 10th ಪಾಯಿಂಟ್, ಹೆರಿಗೆ ಬಗ್ಗೆ ಮಹಿಳೆಯರಲ್ಲಿ ಇರುವ ಪೂರ್ವಾಗ್ರಹ ಭಾವನೆ. ನೋಡಿ, ಮಹಿಳೆಯರು ಹೆರಿಗೆ ಸಂದರ್ಭದಲ್ಲಿ ಅನೇಕ ಬಾರಿ ಪೂರ್ವಾಗ್ರಹ ಭಾವನೆಗಳನ್ನು ಹೊಂದಿದ್ದಾರೆ. ಅದರೊಳಗೂ ಜನ ತಾವೇ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ಮರಿತಾರೆ, ಆದರೆ ಬೇರೆಯವರು ಹೇಳಿದ್ದನ್ನು ಹೆಚ್ಚಿಗೆ ಕೇಳ್ತಾರೆ. ಅದರೊಳಗೂ ನೆಗೆಟಿವಿಟಿ, ಎಲ್ಲಿ ಹೋದರೂ ನೆಗೆಟಿವಿಟಿಯಿಂದ ತುಂಬಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಈ ಕಾರಣದಿಂದ ಸಿ ಸೆಕ್ಷನ್ ಡೆಲಿವರಿಗಳು ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ ಫ್ರೆಂಡ್ಸ್. ಹೆರಿಗೆ ಸಂದರ್ಭದೊಳಗೆ ನೋವು ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸಿ ಸೆಕ್ಷನ್ ಡೆಲಿವರಿ ಹೆಚ್ಚಿಗೆ ಆಗ್ತಿದ್ದಾವೆ. ಸಿ ಸೆಕ್ಷನ್ ಡೆಲಿವರಿ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾಗಿ ಪ್ರಬಂಧವನ್ನು ಮಾಡಿದ್ದೀನಿ, ನೀವು ನೋಡ್ಬೋದು. ಅನೇಕ ಬಾರಿ ಮಹಿಳೆಯರಿಗೆ ಸರಿಯಾದ ಸಂದೇಶವನ್ನು ನೀಡುವುದಿಲ್ಲ, ಹೆರಿಗೆ ಸಂದರ್ಭದಲ್ಲಿ ಬಹಳಷ್ಟು ನೋವು ಸಂಭವಿಸುತ್ತದೆ ಎಂಬ ಹಲವಾರು ತಪ್ಪು ಮಾಹಿತಿಯನ್ನು ನೀಡುವುದರಿಂದ ಮಹಿಳೆಯರಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅನೇಕ ಬಾರಿ ಮಹಿಳೆಯರು ಮೂಢನಂಬಿಕೆ ಹಿಂದೆ ಮತ್ತು ಇತರೆ ಸಮಸ್ಯೆಗಳನ್ನು ಎದುರಿಸಲು ಇದು ಕಾರಣವಾಗ್ತಾ ಇದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಇಂತಹ ಸಮಸ್ಯೆಗಳಿಂದ ಅನೇಕ ಮಹಿಳೆಯರು ಸಾವನ್ನಪ್ಪಿದ್ದನ್ನು ನಾವು ಕಾಣ್ತೀವಿ. ಓಕೆ, ಸೊ 18 ವರ್ಷ 19 ವರ್ಷದ ಮಹಿಳೆಯರು ಈ ಸಮಸ್ಯೆಗಳಿಂದ ಸಾವನ್ನು ಅಪ್ಪಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಹೆಚ್ಚುತ್ತಿರುವ ಬಾಣಂತಿಯರ ಸಾವಿನ ಪ್ರಕರಣದಿಂದಾಗುವ ಪರಿಣಾಮಗಳು, ಏನೇನು ಪರಿಣಾಮಗಳು ಆಗ್ತವೆ ಇದರಿಂದ ಅನ್ನೋದನ್ನು ಪಾಯಿಂಟ್ಸ್ ಒಳಗೆ ಬರೆದ್ರೆ ಸಾಕು. ಕಾರಣಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಮಹಿಳೆಯರ ಆರೋಗ್ಯದ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಇನ್ನೊಂದು ಮಹಿಳೆಗೆ ಆತ್ಮವಿಶ್ವಾಸ ಕುಗ್ಗಲಿಕ್ಕೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್, ಆರೋಗ್ಯ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಲು ಇದು ಎಚ್ಚರಿಸಿದೆ. ಡೆಫಿನೆಟ್ಲಿ ಫ್ರೆಂಡ್ಸ್, ಆರೋಗ್ಯಕ್ಕೆ ಹೆಚ್ಚು ಹಣ ಖರ್ಚು ಮಾಡುವುದು ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶಕ್ಕೆ ಯಾವ ಮೂರ್ಖ ಹೇಳಿದ್ದಾನೆ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಬೇಕು ಅಂತ? ಇಲ್ಲ, ನಮ್ಮ ದೇಶಕ್ಕೆ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆ ಬೇಕು. ಅಂದರೆ ಯಾವ ಒಂದು ಶಾಲೆಗೆ ಅದಾನಿ ಮತ್ತು ಅಂಬಾನಿ ಮಕ್ಕಳು ಹೋಗ್ತಿದ್ದಾರೆ, ಅದೇ ಶಾಲೆಗೆ ಗೌಂಡಿ ಕೆಲಸ ಮಾಡುವವರು ಮಕ್ಕಳು ಹೋಗಬೇಕು. ಅಷ್ಟೇ ಅಲ್ಲ, ಯಾವ ಒಂದು ಆಸ್ಪತ್ರೆಯಲ್ಲಿ ಅಂಬಾನಿ ಅದಾನಿಗೆ ಒಂದು ಆರೋಗ್ಯ ಸೇವೆ ಸಿಗ್ತಾ ಇದೆಯೋ ಅಂಥ ಆಸ್ಪತ್ರೆಯಲ್ಲಿಗೆ ಪ್ರತಿಯೊಬ್ಬ ಬಡವರಿಗೂ ಸೇವೆ ಸಿಗಬೇಕು. ಇದರಿಂದ ಜನರಿಗೆ ಅದು ಒಳ್ಳೆಯದಾಗುತ್ತೆ ಮತ್ತು ಗುಣಮಟ್ಟದ ಶಿಕ್ಷಣ ಸಿಗೋದ್ರಿಂದ ಕೌಶಲ್ಯಗಳು ಅಭಿವೃದ್ಧಿ ಆಗ್ತವೆ. ಒಂದು ದೇಶ ಒಂದು ಚುನಾವಣೆಯನ್ನು ಮಾಡೋದ್ರಿಂದ ದೇವರಾಣೆಗೂ ಸಾಮಾನ್ಯ ಜನರಿಗೆ ಏನೂ ಉಪಯೋಗ ಆಗೋದಿಲ್ಲ. ಒಂದು ಪಕ್ಷ ಗೆದ್ದಿರುವಂಥ ಎಲೆಕ್ಷನ್ನ ಮತ್ತೆ ಗೆಲ್ಲಲಿಕ್ಕೆ ಉಪಯೋಗ ಆಗುತ್ತೆ. ಆದರೆ ಈ ದೇಶದ ಜನರ ಹತ್ರ 1% ಜನರ ಹತ್ರನೂ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಈ ಸಮಸ್ಯೆ ಮುಂದುವರಿತಾ ಇದೆ. ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಗೆ ಅಡ್ಡಲಾಗಿದೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕಾಗಿ ನಮ್ಮ GDPಯಲ್ಲಿ ಹೆಚ್ಚು ಹಣ ಖರ್ಚು ಮಾಡುವ ಅವಶ್ಯಕತೆ ಇದೆ ಎಂದು ಇದು ಇವತ್ತು ಒಂದು ಮೆಸೇಜನ್ನು ನಮಗೆ ಕೊಟ್ಟಿದೆ, ಒಂದು ಸಂದೇಶವನ್ನು ಕಳಿಸಿದೆ. ಜನರಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಆಗಲು ಇದು ಕಾರಣವಾಗ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇವುಗಳನ್ನೆಲ್ಲ ನೀವು ಪರಿಣಾಮವಾಗಿ ಬರೀಬಹುದು. ಇನ್ನು ಪರಿಹಾರಗಳೇನು? ಹೆಚ್ಚುತ್ತಿರುವ ಬಾಣಂತಿಯರ ಸಾವಿಗೆ ಪರಿಹಾರಗಳೇನು? ಒಂದನೇದು, ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ಯೋಜನೆಗಳನ್ನೇ ಮಾಡ್ತಿದೆ, ಆದರೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದೇ ಸಾಕ್ಷಿ ಮಲ್ಲಿಕ್ ಹರಿಯಾಣ ರಾಜ್ಯದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಬೇಟಿ ಬಚಾವ್ ಬೇಟಿ ಪಡಾವ್. ಅವರೇ ಹೇಳ್ತಿದ್ದಾರೆ, ನಮ್ಮ ಸ್ಪೋರ್ಟ್ಸ್ಮೆನ್ ಯಾರಿದ್ದಾರೆ ಅವ್ರ ಮೇಲೆ ರೇಪ್ ಆಗ್ತಿದೆ, ಅವ್ರನ್ನ ಕಾಪಾಡಿ ಅಂದರೆ ಅದೇ ಒಂದು ಅವ್ರದೇ ಪಕ್ಷದ ಒಬ್ಬ MP ಏನೂ ಕಾಪಾಡ್ದೇನೆ ಅವನ್ನ ಕೆಲಸದಿಂದ ಕೂಡ ತೆಗೆದುಹಾಕಿಲ್ಲ. ಇಂಥ ಸರ್ಕಾರಗಳಿರಬೇಕಾದ್ರೆ ಎಲ್ಲಿಂದ ಹೆಣ್ಣು ಮಕ್ಕಳನ್ನು ಸೇವ್ ಮಾಡೋದು ಫ್ರೆಂಡ್ಸ್? ಬಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಾಣಂತಿಯರಿಗೆ ಹೆರಿಗೆ ಸಂದರ್ಭದಲ್ಲಿ ಮಾನಸಿಕ ಸಹಾಯ ನೀಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವತ್ತು ನಮ್ಮ ಹತ್ರ ಫೆಸಿಲಿಟಿ ಹೆಚ್ಚಿಗೆ ಆಗಿ, ಸೋಷಿಯಲ್ ಮೀಡಿಯಾ ಹೆಚ್ಚಿಗೆ ಆಗಿ, ವಾಟ್ಸಪ್ ಸ್ಟೇಟಸ್ ಹೆಚ್ಚಿಗೆ ಆಗಿ ಇವತ್ತೇನಾಗ್ತಾ ಇದೆ, ಬಹಳಷ್ಟು ಸಾರ್ತಿ ಮಾನಸಿಕವಾಗಿ ಕುಗ್ತಾ ಇರೋದನ್ನು ಕಾಣ್ತೀವಿ. ನೆಕ್ಸ್ಟ್, ಸರ್ಕಾರ ಗುಣಮಟ್ಟದ ಔಷಧೋಪಚಾರವನ್ನು ಒದಗಿಸಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಂತರ ಬುಡಕಟ್ಟು ಜನಾಂಗದವರಿಗೂ ಆರೋಗ್ಯ ಸೇವೆಗಳು ದೊರೆಯುವ ಹಾಗೆ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಕ್ಸಲಿಸಮ್ ಅನ್ನುವಂಥ ಪ್ರಾಬ್ಲಮ್ ಮತ್ತೆ ಬರುತ್ತೆ.
ಓಕೆ. ಈಗ ಎಲ್ಲರಿಗೂ ಸಿಗುವಂಥ ಸೇವೆಗಳು ನಕ್ಸಲೈಟ್ಸ್ಗೂ ಕೂಡ ಯಾಕೆ ಸಿಗಬಾರ್ದು, ಯಾಕೆ ಟ್ರೈಬಲ್ ಜನಕ್ಕೆ ಸಿಗಬಾರ್ದು? ಅವ್ರಿಗೆ ಸಿಗದೇ ಇರೋದಕ್ಕೆ ಅವರು ನಕ್ಸಲೈಟ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಹೀಗೆ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು ಫ್ರೆಂಡ್ಸ್, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಓಕೆ, ಸೊ ಏಕ್ ಸೆಕೆಂಡ್. ನೆಕ್ಸ್ಟ್, ಪೋಷಕರು ಮತ್ತು ಕುಟುಂಬದವರಿಗೆ ಬಾಣಂತಿಯರನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬ ಅರಿವನ್ನು ಮೂಡಿಸಬೇಕು. ಸಮಾಜದೊಳಗೆ ಇದರ ಅವಶ್ಯಕತೆ ಇದೆ. ಇವತ್ತು ಟಾಕ್ಸಿಕ್ ಮೂವಿ ಅವಶ್ಯಕತೆ ಇಲ್ಲ, ಇವತ್ತು ರಾಕಿ ಬಾಯ್ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜದೊಳಗಿರುವಂಥ ಎಷ್ಟೋ ಸಮಸ್ಯೆಗಳ ಮೇಲೆ ಮೂವಿಗಳನ್ನು ಮಾಡಿ, ಸಾಮಾಜಿಕ ಕಾರಣಗಳಿಗಾಗಿ ಮೂವಿಯನ್ನು ಮಾಡಿ ಅದನ್ನು ಹಿಟ್ ಮಾಡುವಂಥ ಅವಶ್ಯಕತೆ ಇದೆ. ಯಾರು ಗ್ರೇಟ್ ಹೀರೋಗಳಿದ್ದಾರೆ ಅಂಥ ಮೂವಿ ಒಳಗೆ ಆ್ಯಕ್ಟ್ ಮಾಡಿ ಅಂಥ ಒಂದು ಸೋಷಿಯಲ್ ಇಶ್ಯೂಸ್ಗಳನ್ನ ಎಲ್ಲರಿಗೂ ತಿಳಿಸುವಂಥ ಅವಶ್ಯಕತೆ ಇದೆ. ಬಟ್ ಇವತ್ತು ಯಾರೂ ಕೂಡ ಒಳ್ಳೆಯದನ್ನು ನೋಡೋದಿಲ್ಲ ಫ್ರೆಂಡ್ಸ್. ಇದೇ ಒಂದು ವಿಡಿಯೋನ ನೀವು ನೋಡಿ ಎಷ್ಟು ಜನರ ಜೊತೆಗೆ ನೀವು ಶೇರ್ ಮಾಡ್ತೀರಾ ನೋಡೋಣ. ಬಿಕಾಸ್ ಮಾಡೋದಿಲ್ಲ. ಆಮೇಲೆ ನೀವು ಮಾಡಿದ್ರು ಅವ್ರು ನೋಡ್ತಾರಿಲ್ಲ ನನಗೆ ಗೊತ್ತಿಲ್ಲ. ಬಿಕಾಸ್ ಇಂಥ ವಿಡಿಯೋಗಳು ಬೇಡ. ಯಾರು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಯಾರು ಇನ್ನೂ ಅವರ ಬಾಡಿನ ಎಕ್ಸ್ಪೋಸ್ ಮಾಡ್ತಾರೆ, ಅಂಥ ವಿಡಿಯೋಗಳಿಗೆ ನಮ್ಮ ಯುವಕರು ಮಾರು ಹೋಗ್ತಿರೋದ್ರಿಂದ, ನಮ್ಮ ಜನ ಅಂಥ ವಿಡಿಯೋಗಳನ್ನ ನೋಡೋದ್ರಿಂದ ಇವತ್ತು ಈ ಸಮಾಜ ಹಾಳಾಗಲಿಕ್ಕೆ, ಮಕ್ಕಳ ಜೀವನ ಹಾಳಾಗಲಿಕ್ಕೆ ಕಾರಣ ಆಗಿದೆ. ಪೋಷಣ್ ಅಭಿಯಾನ್ ಏನು ಮಾಡಿದ್ದಾರೆ, ಪೌಷ್ಟಿಕ ಆಹಾರವನ್ನು ಒದಗಿಸಲಿಕ್ಕೆ. ಆದರೆ ಇದರ ಬಗ್ಗೆ ಜನರಿಗೆ ಅರಿವಿಲ್ಲ. ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಆಶಾ ಕಾರ್ಯಕರ್ತರಿಗೆ ಸಂಬಳ ಹೆಚ್ಚಿಸಬೇಕು. ನೋಡಿ, 93% ಆಫ್ ದಿ ಡಿಲಿವರಿಗಳು ಇವತ್ತು ಇನ್ಸ್ಟಿಟ್ಯೂಷನಲ್ ಡಿಲಿವರಿಗಳಾಗಿದ್ದಾವೆ. ಆದರೆ ಇವತ್ತು ಆಶಾ ಕಾರ್ಯಕರ್ತರಿಗೆ ಹೆಚ್ಚಿಗೆ ದುಡ್ಡನ್ನು ಕೊಡ್ತಾ ಇಲ್ಲ, ಸ್ಯಾಲ್ರಿ ಕೊಡ್ತಾ ಇಲ್ಲ. ಇದನ್ನು ಹೆಚ್ಚಿಗೆ ಮಾಡುವಂಥ ಅವಶ್ಯಕತೆ ಇದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಮಾತೃತ್ವ ಸಹಯೋಗ ಯೋಜನೆ ಅಂತಹ ಹೆಚ್ಚು ಯೋಜನೆಗಳನ್ನು, ವ್ಯವಸ್ಥೆಯನ್ನು ಜಾರಿಗೆ ತರುವಂಥ ಅವಶ್ಯಕತೆ. ಇದರ ಮೂಲಕ ಮಹಿಳೆಯರಿಗೆ ಸಹಾಯ ಮಾಡುವಂಥ ಅವಶ್ಯಕತೆ ಇದೆ. ಬಾಣಂತಿಯರಿಗೆ ಆಗಾಗ ಆರೋಗ್ಯವನ್ನು ವಿಚಾರಿಸುವ ಕುಟುಂಬದವರು ಸಹಕಾರವನ್ನು ನೀಡಬೇಕು. ವೈದ್ಯರು ಬಾಣಂತಿಯರ ಮಾನಸಿಕ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕು. ಸೊ ಹೀಗೆ ಮಾಡಿದಾಗ ಮಾತ್ರ ಇವತ್ತು ಹೆಚ್ಚಾಗ್ತಾ ಇರುವಂಥ ಒಂದು ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡಬಹುದು. ಕನ್ಕ್ಲೂಷನ್ ಒಳಗೆ ಏನು ಬರಿತೀರಿ, ಓವರ್ ಆಲ್ ಎಸ್ಸೆ ಒಳಗೆ ಏನು ಬರೆದಿರಿ ಅದನ್ನೇ ನೀವು ಕನ್ಕ್ಲೂಡ್ ಮಾಡಬೇಕು. ಕರ್ನಾಟಕದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಬಾಣಂತಿಯರ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕೈ ಜೋಡಿಸಬೇಕು. ಬರೀ ಸರ್ಕಾರದಿಂದ ಇದು ಸಾಧ್ಯ ಇಲ್ಲ. ಜನನೂ ಕೈ ಜೋಡಿಸಬೇಕು, ಅರಿವು ಮೂಡಿಸಬೇಕು. ಇದರ ಮೂಲಕ ಸಮಾಜದಲ್ಲಿ ಒಂದು ಕ್ರಾಂತಿ ಬರಬೇಕು. ಅಂದಾಗ ಮಾತ್ರ ಇಂಥ ವ್ಯವಸ್ಥೆಗಳು ಹೋಗ್ತವೆ. ಅದರೊಳಗೂ ಈ ಒಂದು ಬಾಲ್ಯ ವಿವಾಹವನ್ನು ತಡೆಯುವಂಥ ಅವಶ್ಯಕತೆ ಇದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸುವ ನಮ್ಮ ದೇಶದಲ್ಲಿ ಆರೋಗ್ಯದ ಬಗ್ಗೆ ಸರಿಯಾದ ಅರಿವನ್ನು ಮೂಡಿಸುವ ಅವಶ್ಯಕತೆ ಇದೆ. ಭಾರತದಲ್ಲಿ 10 ವರ್ಷಗಳ ಹಿಂದೆ ಎಷ್ಟು ತಾಯಂದಿರ ಮರಣ ಪ್ರಮಾಣ ಇತ್ತೋ ಇವತ್ತು ಅಷ್ಟು ಪ್ರಮಾಣ ಇಲ್ಲ. ಓಕೆ, ಸೊ ಆದರೆ ಇನ್ನೂ ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಅದೆಷ್ಟೋ ವಿಷಯಗಳಲ್ಲಿ ಭಾರತ ಅನೇಕ ಸಾಧನೆಗಳನ್ನು ಮಾಡಿದೆ. ಇವತ್ತು ನಾವು ಚಂದ್ರನ ಹತ್ತಿರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ, ಚಂದ್ರನ ಮೇಲೆ ಕಾಲಿರಿಸಿದ್ದೇವೆ. ಆದರೆ ಇಂದು ನಾವು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಬಾಣಂತಿಯರ ಸಾವಿನ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವ ಅವಶ್ಯಕತೆ ಇದೆ. ಚಂದ್ರನ ಹತ್ರ ಹೋಗುವ ಅವಶ್ಯಕತೆ ಏನಿದೆ ಅಂದರೆ ಸರ್ಕಾರ ಆರೋಗ್ಯ ವ್ಯವಸ್ಥೆಗೆ ಹೆಚ್ಚು ಹಣ ಖರ್ಚು ಮಾಡಲೇಬೇಕು. ಈ ಸಮಸ್ಯೆಯಿಂದ ನಾವು ಡೆಫಿನೆಟ್ಲಿ ಹೊರಬರಲೇಬೇಕು. ಸರ್ಕಾರ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಯೋಜನೆಯನ್ನು ಜಾರಿಗೆ ತರುವುದರಿಂದ, ಓಕೆ, ಮತ್ತು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ, ಈ ನಿಟ್ಟಿನಲ್ಲಿ ಸಮಾಜದ ಎಲ್ಲ ರೀತಿಯಲ್ಲೂ ಕೂಡ ಅರಿವು ಮೂಡಿಸೋದ್ರಿಂದ ನಾಗರಿಕರಾದ ನಾವು ಕರ್ನಾಟಕದಲ್ಲಿ ಬಾಣಂತಿಯರ ಸಾವುಗಳನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಮತ್ತು ಜನರು ಭಾಗವಹಿಸುವಿಕೆಯಿಂದ ಇದನ್ನು ತಡೆಗಟ್ಟಬಹುದು. ಅರಿವು ಮೂಡಿಸುವುದರಿಂದ ಇದನ್ನು ತಡೆಗಟ್ಟಬಹುದು ಅಂತ ನೀವು ಬರೆದು ಕನ್ಕ್ಲೂಷನ್ ಮಾಡಿದರೆ ಸಾಕು ಫ್ರೆಂಡ್ಸ್. ಓಕೆ, ಸರ್ಕಾರದ ಯೋಜನೆಗಳನ್ನು ನೀವು ಇಲ್ಲಿ ಬರಿಬೋದು. ಓಕೆ, ಈ ಥರ ನೀವು ಪ್ರಬಂಧವನ್ನು ಬರಿಬೇಕು, ಪ್ರಬಂಧವನ್ನು ಮುಗಿಸ್ಬೇಕು. ಯಾರಿಗೆ ಇದೇ ಥರ ಡಿಸ್ಕಸ್ ಮಾಡಿ, ಡಿಬೇಟ್ ಮಾಡಿ ಪ್ರಬಂಧಗಳನ್ನು ಕಲಿಬೇಕು ಅಂತ ಇದೆ, ನೆಕ್ಸ್ಟ್ ಬರುವಂಥ 615 PSI ಪರೀಕ್ಷೆ ಮತ್ತು ESI ಪರೀಕ್ಷೆಗೆ ಯಾರು ತಯಾರಿ ಮಾಡ್ತಿದ್ದೀರಿ, ಕಂಪ್ಲೀಟ್ ಪೇಪರ್ 1 ಕೋರ್ಸ್ ಆಫ್ಲೈನ್ 31 ಜನವರಿಯಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಈ ಕೋರ್ಸ್ಗಳಿಗೆ ಪ್ರವೇಶ ಆಲ್ರೆಡಿ ಪ್ರಾರಂಭ ಆಗಿದ್ದಾವೆ. 50 ಜನರನ್ನು ಮಾತ್ರ ಇಲ್ಲಿ ಕರೆದುಕೊಳ್ಳಲಾಗುತ್ತೆ. ಪ್ರವೇಶಗಳು ಇರ್ತವೆ. ಸೊ ಅವರಿಗೆ ಕುಂದಿರಿಸಿ ನಾವು ಪರ್ಸ್ನಲ್ ಗೈಡೆನ್ಸ್ ಕೊಟ್ಟು ಆ ಒಂದು ಕ್ಲಾಸ್ ಮುಗಿಯೋದ್ರೊಳಗಾಗಿ ಈ 3 ಸೆಗ್ಮೆಂಟ್ ಬಗ್ಗೆ ಅವರಿಗೆ ಯಾವುದೇ ಡೌಟ್ ಉಳಿದ ಹಾಗೆ ಮತ್ತು ಅವ್ರನ್ನೇ ಬರೆಯೋ ಥರ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿಯಾಗಿದೆ. ನಾವು ಹೇಳುವಂಥ ಕೆಲಸವನ್ನು ನೀವು ಮಾಡಬೇಕು. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್,
ಹೋಲಿಸ್ಟಿಕ್ ಆಗಿ ಈ ಪೇಪರ್ನ ಕಂಪ್ಲೀಟ್ ಆಗಿ ನಾನು ಕವರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಆನ್ಲೈನ್ ಒಳಗೆ ಬೇರೆ ಕಡೆ ಇರುವವರು ನಾನು ಆಲ್ರೆಡಿ ಹೇಳ್ದಂಗೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ನಿಮಗೆ ಆ್ಯಪ್ ಸಿಗುತ್ತೆ. ಈ ಆ್ಯಪ್ ಮೂಲಕ ನೀವು ಆನ್ಲೈನ್ ತರಗತಿಗಳನ್ನು ಜಾಯಿನ್ ಆಗ್ಬೋದು. ಓಕೆ, ಸೊ ಆನ್ಲೈನ್ ತರಗತಿಗಳನ್ನು ಜಾಯಿನ್ ಆಗಿ ಅಲ್ಲಿ ನೀವು ರೆಕಾರ್ಡೆಡ್ ಕ್ಲಾಸಸ್, ಲೈವ್ ಕ್ಲಾಸಸ್ಗಳು ಕೂಡ ಇರ್ತವೆ. ಸೊ ಅದರ ಉಪಯೋಗವನ್ನು ತಗೊಳ್ರಿ. ಯಾರೋ ನೀವು ಜಾಬ್ ಮಾಡ್ತೀರಿ ಅಂದರೂ ಕೂಡ ನಿಮಗೆ ರಾತ್ರಿ 10 ಗಂಟೆಗೆ ನಾನು 10 PM ಕ್ಲಾಸ್ ತೊಗೊಳ್ತಾ ಇದ್ದೀನಿ. ನಿಮಗೂ ಕೂಡ ಉಪಯೋಗ ಆಗುತ್ತೆ. ನಿಮ್ಮ ಕೆಲಸ ಮುಗಿಸಿ ಬಂದು ನೀವು ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಇನ್ಫಾರ್ಮ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಬಾಯ್, ಟೇಕ್ ಕೇರ್.